ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಶನಿವಾರದ ಮೊದಲ ಸಂಚಿಕೆಗೆ ಹಾರ್ದಿಕವಾದ ಸ್ವಾಗತ. ಸ್ನೇಹಿತರೆ, ಇವತ್ತು ಹಲವಾರು ವಿಷಯಗಳನ್ನು ತಮ್ಮ ಜೊತೆ ಚರ್ಚೆ ಮಾಡೋದಿದೆ. ಮೊದಲ ಸಂಚಿಕೆಯಲ್ಲಿ ಕೆಲವು ವಿಷಯಗಳನ್ನು ಮಾತ್ರ ಆಯ್ದುಕೊಂಡಿದ್ದೇನೆ. ಮಧ್ಯಾಹ್ನದ ಸಂಚಿಕೆಯಲ್ಲಿ ಉಳಿದ ವಿಷಯಗಳನ್ನು ತಿಳಿಸ್ತೇನೆ. ಸ್ಥಳೀಯ ಸುದ್ದಿಯೊಂದಿಗೆ ಇವತ್ತಿನ ಮೊದಲ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ. ತಮಗೆಲ್ಲ ಗೊತ್ತಿರುವಂಥ ವಿಚಾರ, ಭಾಳ ದೊಡ್ಡ ಮಟ್ಟದ ಸಂಚಲನೆ ಉಂಟು ಮಾಡಿದಂಥ, ಆಘಾತವನ್ನು ಉಂಟು ಮಾಡಿದಂಥ, ಹೀಗೂ ಸಾಧ್ಯವ ಅಂತ ಆಲೋಚನೆ ಮಾಡುವಂಥ ನಮ್ಮಂಥ ಮಧ್ಯಮ ವರ್ಗೀಯರು ಘಟನೆ ನಡೆದು ಹೋಗಿದೆ. ಅದೇನಪ್ಪ ಅಂದರೆ, ಒಬ್ಬ ರಿಯಲ್ ಎಸ್ಟೇಟ್ ಉದ್ಯಮಿ ಇದ್ದಕ್ಕಿದ್ದ ಹಾಗೆ IT ಅಧಿಕಾರಿಗಳ ಸಮಕ್ಷಮದಲ್ಲಿಯೇ ಎದೆಗೆ ಗುಂಡು ಹೊಡ್ಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. CJ ರಾಯ್ ಅಂತ ಆತನ ಹೆಸರು, ಜೋಸೆಫ್ ರಾಯ್ ಅಂತ. ಕಾನ್ಫಿಡೆಂಟ್ ಗ್ರೂಪ್ ಅಂತ ಒಂದು ದೊಡ್ಡ ಕಂಪ್ನಿ ಆನೇಕಲ್ಲಲ್ಲಿ ಪ್ರಾರಂಭ ಮಾಡಿದ್ರು. ಆನೇಕಲ್ ತಾಲೂಕಿನ ಸರ್ಜಾಪುರದಲ್ಲಿ. ಅವ್ರ ತಾಯಿ ಮುಂಚೆ 30-40 ಮನೆಗಳನ್ನು ಕಟ್ಟಿ ಮಾರ್ತಾಯಿದ್ರು. ಈತ ಅದೇ ಉದ್ಯಮಕ್ಕೆ ಬಂದು ಭಾಳ ದೊಡ್ಡದಾದಂಥ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು. ಗಾಲ್ಫ್ ಕೋರ್ಟ್ಗಳು, ಟೌನ್ಶಿಪ್ಗಳು, ಏನೆಲ್ಲ ಮಾಡಿದ್ದಾರೆ. ನೀವು ಯಾವುದಾದ್ರೂ ವಿಮಾನ ಪ್ರವಾಸ ಮಾಡಿ ವಾಪಸ್ ಬರುವ ಸಂದರ್ಭದಲ್ಲಿ ಬೆಂಗಳೂರಿಗೆ ವಾಪಸ್ ಬಂದರೆ, ಏರ್ಪೋರ್ಟಿಂದ ವಾಪಸ್ ಬರುವಾಗ ಅತಿ ದೊಡ್ಡದಾದಂಥ ಒಂದು ಹೋಲ್ಡಿಂಗ್. ಆ ಹೋಲ್ಡಿಂಗ್ನಲ್ಲಿ ಯಾವುದೋ ಬಿಲ್ಡಿಂಗಿನ ಚಿತ್ರ ಆಗಲಿ ಮತ್ತೊಂದಾಗಲಿ ರೂಪದರ್ಶಿ ಇಲ್ಲ. ಇರೋ ದೊಡ್ಡದಾದಂಥ ಚಿತ್ರ, ಅಜಾನುಬಾಹುವಾದಂಥ CJ ರಾಯ್ ಅವರ ಒಂದು ಫೋಟೋ ನಿಮ್ಮ ಕಣ್ಣಿಗೆ ಕಾಣುತ್ತೆ. ಅದರ ಕೆಳಗಡೆ ಕಾನ್ಫಿಡೆಂಟ್ ಗ್ರೂಪ್ ಅಂತ ಇರ್ತದೆ. ಕಳೆದ ವರ್ಷ 500 ಕೋಟಿ, ಈ ವರ್ಷ 5,000 ಕೋಟಿನೋ, ಅಥವಾ ಕಳೆದ ವರ್ಷ 500 ಮನೆ, ಈ ಸಲ 5,000 ಮನೆಗಳು ಅಂತ ಏನೋ ಒಂದು ಸ್ಲೋಗನ್ ಹಾಕಿರುವಂಥ ದೊಡ್ಡ ಹೋಲ್ಡಿಂಗನ್ನು ನೀವು ನೋಡ್ಬೋದು. ಈಗಲೂ ಇದೆ, ಅದು ಅವರಿಲ್ಲ, ಆದರೆ ಹೋಲ್ಡಿಂಗ್ ಹಾಗೇ ಇದೆ. ಅದನ್ನು ನೋಡಿದಾಗ ನಾನು ಯಾವಾಗಲೂ ಅನ್ಕೋತಾ ಇದ್ದೆ, ಈ ವ್ಯಕ್ತಿ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಪ್ರಚಾರ ಪ್ರಿಯರಾಗಿದ್ದಾರೆ ಅಂತ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ಈ ರಿಯಲ್ ಎಸ್ಟೇಟ್ ಮಾಡೋರು ಈ ರೀತಿ ಪ್ರಚಾರ ಮಾಡಿಕೊಂಡು ತಮ್ಮನ್ನು ತಾವು ಬಿಂಬಿಸಿಕೊಂಡು ವ್ಯಾಪಾರ ಮಾಡಿದ ಸಂಖ್ಯೆ ಭಾಳ ಕಡಿಮೆ. ಇವರು ಕಳೆದ ವರ್ಷ ಬಿಗ್ ಬಾಸ್ನಿಂದ ಶುರುವಾದಂಥ ಇವರ ಪ್ರಯಾಣ, ಈ ರೀತಿ ಪ್ರಚಾರದ ಪ್ರಯಾಣ ಯಾವ ಮಟ್ಟಿಗೆ ಹೋಗಿಬಿಟ್ಟಿತ್ತು ಅಂತಂದರೆ, ಕಾನ್ಫಿಡೆಂಟ್ ಗ್ರೂಪ್ಗಿಂತ ಹೆಚ್ಚಾಗಿ, ಇವರ ಪ್ರಾಜೆಕ್ಟ್ಗಿಂತ ಹೆಚ್ಚಾಗಿ ಇವರ ಗಾಲ್ಫ್ನಲ್ಲಿ ಆಟ, ಅಥವಾ ಇವರು ಹೆಲಿಕಾಪ್ಟರ್ನಲ್ಲಿ ವೀಕೆಂಡ್ಗೆ ಕೇರಳಗೆ ಹೋಗ್ತಾ ಇರೋದು, ಅದೇ ಹೆಚ್ಚು ಕಾಣಿಸ್ತಾ ಇತ್ತು. ಅದು ಅವರ ಚಾಯ್ಸ್, ಅದು ಆಯ್ಕೆ. ಅದ್ರ ಬಗ್ಗೆ ನಮ್ಮದೇನು ಟೀಕೆ ಟಿಪ್ಪಣಿಗಳಲ್ಲ. ಇರುವ ವಿಷಯವನ್ನು ತಮ್ಮ ಎದುರಿಗೆ ಹೇಳಿದೆ. ನಾನು ಇದೇ ರೀತಿ ಪ್ರಚಾರಕ್ಕೆ ಬಂದಂಥ ಭಾಳಷ್ಟು ಜನರು ನೋಡಿದ್ದೀನಿ. ವಿಜಯ್ ಮಲ್ಯ ಯಾವ CMDಗಳು, ಯಾವ ಚೇರ್ಮನ್ನು, ಮ್ಯಾನೇಜಿಂಗ್ ಡೈರೆಕ್ಟ್ರು, ವೈಸ್ ಪ್ರೆಸಿಡೆಂಟ್ಗಳು ತಮ್ಮನ್ನು ತಾವು ಬಿಂಬಿಸಿಕೊಳ್ಳುವ ಕೆಲಸ ಮಾಡ್ತಿರಲಿಲ್ಲ. ಯಾವಾಗ ಅವರ ತಂದೆ ಅವರಿಗೆ UB ಗ್ರೂಪನ್ನು ಬಿಟ್ಟುಕೊಟ್ರು ವಿಜಯ್ ಮಲ್ಯಗೆ, ವಿಜಯ್ ಮಲ್ಯ ಫ್ಲ್ಯಾಂಬಾಯಂಟ್ ಇಮೇಜನ್ನು ತಮ್ಮ ಜೊತೆ ಗುರುತಿಸಿಕೊಂಡು, ಫ್ಲ್ಯಾಂಬಾಯಂಟ್ ತಾನೊಬ್ಬ ಅಂತ ಜಾಗತಿಕ ಮಟ್ಟದಲ್ಲಿ ಗುರುತಿಸಿಕೊಳ್ಳುವಂಥ ಹಪಹಪಿಯಲ್ಲಿ ನಿರಂತರವಾಗಿ ನಿರತರಾಗಿರೋರು. ಅವರ ವೇಷಭೂಷಣ, ಅವರ ನಡಿಗೆ, ಅವರ ಮಾತುಗಳು ಯಾವುದೋ ಒಬ್ಬ ಸಿನಿಮಾ ಸ್ಟಾರ್ನ ಮೀರಿಸಿದಂಥ ಗತ್ತು ಗೈರತ್ತು, ಜೊತೆಗೆ ಶ್ರೀಮಂತಿಕೆ, ಎದ್ದು ಹೊಡೆಯುವ ಶ್ರೀಮಂತಿಕೆ ಕಾಣೋದು. ಯಾವತ್ತೂ ಸಮಾಜ ಈ ರೀತಿಯಾದಂಥ ಡಾಂಭಿಕತನವನ್ನು ಇಷ್ಟಪಡೋದಿಲ್ಲ. ನೀವು ಏನೇ ಪ್ರಾಜೆಕ್ಟ್ ಮಾಡಿರ್ಬೋದು, ಆದರೆ ನೀವು ಪ್ರಾಜೆಕ್ಟ್ ಮಾಡಿದ್ದನ್ನು ನಿಮ್ಮ ವಿನಯ ಇಲ್ಲದೆ ಹೇಳಿದರೆ ಜನ ಅದನ್ನು ಒಪ್ಕೊಳ್ಳೋದಿಲ್ಲ. ಯಾವತ್ತೂ ಗಮನಿಸಿ ನೋಡಿ, ಒಬ್ಬ ವ್ಯಕ್ತಿಯ ವಿನಯದಲ್ಲಿಯೇ ಆತನ ಘನತೆ ಕೂಡಿರ್ತದೆ. ನಾನು ಇಲ್ಲಿ ತಳಕ್ಕೆ ಹಾಕ್ತಾ ಇಲ್ಲ, ನಡೆದಿರೋ ವಿದ್ಯಮಾನವನ್ನು ಹೇಳ್ತೀನಿ. ಸಿದ್ಧಾರ್ಥ್, ಒಂದು ಕಾಲಕ್ಕೆ ಕೆಫೆ ಕಾಫಿ ಡೇನ ಸಿದ್ಧಾರ್ಥು SM ಕೃಷ್ಣ ಸರ್ಕಾರದ ಸಂದರ್ಭದಲ್ಲಿ ಇಡೀ ಕರ್ನಾಟಕವನ್ನು ಆಳಿದಂಥ ಮನುಷ್ಯ. ಮುಂದೊಂದು ದಿವಸ ನದಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡ್ರು ಅಂದರೆ ಯಾರಾದರೂ ನಂಬಲಿಕ್ಕೆ ಸಾಧ್ಯ ಇದೆ ಅಂದರೆ ಆಲೋಚನೆ ಮಾಡಿ. ನನಗೆ ವಿಜಯ್ ಸಂಕೇಶ್ವರ್ ಅವರು ತುಂಬ ನನ್ನ ಮಾರ್ಗದರ್ಶಿಯವರು ಮತ್ತು ನನ್ನ ತುಂಬ ಹಿರಿಯ ಸ್ನೇಹಿತರು. ನನ್ನ ಕುಟುಂಬದ ಜೊತೆ ಭಾಳ ಒಡನಾಟ ಅವ್ರದ್ದು. ನಾನು ಇಂಥ ಸಂಕೀರ್ಣವಾದ ವಿಚಾರಗಳನ್ನ ಅವ್ರ ಜೊತೆ ಚರ್ಚೆ ಮಾಡ್ತಾ ಇರ್ತೀನಿ. ಯಾಕಂದರೆ ಹಿ ಈಸ್ ಎ ಮಲ್ಟಿ ಬಿಲಿಯನೇರ್. ಅಂಥ ವ್ಯಕ್ತಿ ಹತ್ರ ಒಂದು ಸಲ ಚರ್ಚೆ ಮಾಡುವಾಗ, ದುಡ್ಡಿನ ವಿಷಯ ಮಾತಾಡುವಾಗ ಒಂದು ಸಣ್ಣ ಘಟನೆಯನ್ನು ನನಗೆ ಹೇಳಿದರು. ಅವ್ರ ಊರಲ್ಲಿ ನಾನು ಮಾತಾಡಿದ್ದವರು ಕೋವಿಡ್ ಸಂದರ್ಭದಲ್ಲಿ ಅವ್ರ ಹತ್ರ ಮಾತಾಡಿದ್ದು, ಹೇಗೆ ಉದ್ಯಮಗಳೆಲ್ಲ ಪತನಕ್ಕೀಡಾಗಿದ್ದಾವೆ, ಹೇಗೆ ಈ ಸಂದರ್ಭದಲ್ಲಿ ಆತ್ಮವಿಶ್ವಾಸದಿಂದ ನಡ್ಕೋಬೇಕಾದ ಅಗತ್ಯ ಇದೆ ಈ ಕಾಲಘಟ್ಟದಲ್ಲಿ ಅಂತ ಹೇಳ್ತಾ ಒಂದು ಸಣ್ಣ ಉದಾಹರಣೆಯನ್ನು ನನಗೆ ಹೇಳಿದರು. ಅವ್ರ ಊರಿನ ಒಬ್ಬ ಶ್ರೀಮಂತ, ಗದಗಿನಲ್ಲಿ ಶ್ರೀಮಂತನ ಮನೆಗೆ ಒಂದು ಬ್ಯಾಂಕ್ ನೋಟಿಸ್ ಬರ್ತದೆ. ಆತ ಒಂದು ಫಿಯೇಟ್ ಕಾರ್ ತೊಗೊಂಡಿರ್ತಾನೆ. ಆ ಕಾಲದಲ್ಲಿದ್ದದ್ದೇ ಫಿಯೇಟ್ ಕಾರು, ಕಾಂಟೆಸ್ ಕಾರುಗಳು.
ಬ್ಯಾಂಕಿಂದ ನೋಟಿಸ್ ಬಂತಲ್ಲ, ಬ್ಯಾಂಕಿನವ್ರು ದುಡ್ಡು ಕಟ್ಟಿಲ್ಲ ಅಂತ ಫೋನ್ ಮಾಡಿದ್ರಲ್ಲ ಅನ್ನುವಂಥ ಏಕಮೇವ ಕಾರಣಕ್ಕೆ ಅವಮಾನ ಆಗಿ ಆ ವ್ಯಕ್ತಿ ಯಾರು ಶ್ರೀಮಂತ ಇದ್ನಲ್ಲ, ಅವು ಊರಲ್ಲಿ ಕಾರ್ಗಳೇ ಇರ್ತಿರಲ್ಲ, ಅತೀ ಶ್ರೀಮಂತನಾದ ವ್ಯಕ್ತಿ ಕಾರನ್ನು ಇಡ್ತಾ, ಅದು ಒಂದೇ ಕಾರ್ ಇರೋದು ಮನೆಗೆ. ಬ್ಯಾಂಕಿನವ್ರು ನೋಟಿಸ್ ಕೊಟ್ರಲ್ಲ ಅಂತ ಅವಮಾನ ಜರ್ಜರಿತಗೊಂಡ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾನೆ. ಅವಾಗ ಅದಕ್ಕೊಂದು ಕೌಂಟ್ರ್ ಹೇಳಿದರು ನನಗೆ ಸಂಕೇಶ್ವರ್ ಸರ್. ಏನಂದರೆ, ಅವ್ರ ಮನೆ ಹಿಂದ್ಗಡೆ ತಿಪ್ಪೆ ಐತಲ್ರಿ, ತಿಪ್ಪೆ ಅಂದರೆ ಹಿತ್ತಲು, ಆ ತಿಪ್ಪೆ ಮಾರಿದ್ರೆ ಅವನು 10 ಸಾಲ ತೀರ್ಬಿಡ್ತಿದ್ವು. ಆತ ಧೈರ್ಯಗೊಂದಿದ್ದಕ್ಕೆ ಸಾಯ್ಬೇಕಾಯಿತು ಅಂತ. ಬಹುಶಃ ಸಿ ಜೆ ರಾಯ್ ಪ್ರಕರಣದಲ್ಲಿಯೂ ಕೂಡ ಇದೇ ರೀತಿ ಆಗಿರಬಹುದು ಅನ್ನುವಂಥ ನನ್ನ ನಿರೀಕ್ಷೆ ಇದೆ. ಯಾಕೆಂದರೆ ಇದರಿಂದ ಯಾವುದೋ ಕಾನ್ಸ್ಪಿರಸಿಯನ್ನು ನಾವು ಸುಮ್ಮನೆ ಹುಟ್ಟಾಕೋದ್ರಲ್ಲಿ ಅರ್ಥ ಇಲ್ಲ, ಮತ್ತು ಆ ರೀತಿಯದಾದಂಥ ವಿದ್ಯಮಾನವನ್ನು ನಾವು ಮಾಡಬಾರ್ದು ಯಾವತ್ತು. ಯಾಕೆಂದರೆ ಸ್ವತಃ 3 ದಿನಗಳಿಂದ ಇನ್ಕಮ್ ಟ್ಯಾಕ್ಸ್ ಆಫೀಸರ್ಗಳ ಸುತ್ತಮುತ್ತ ಅವರ ನಿಗಾವಣೆಯಲ್ಲಿರುವ ವ್ಯಕ್ತಿಯನ್ನು ಯಾರೋ ಬಂದು ಕೊಲೆ ಮಾಡಲಿಕ್ಕಾಗಲ್ಲ. ಇನ್ಯಾರೋ ಗುಂಡು ಹೊಡೆದು ರಹಸ್ಯವನ್ನು ಮುಚ್ಚಿಡಲಿಕ್ಕೆ ಸಂಚು ಮಾಡಿ ಸಾಯಿಸುವಂಥ ಪ್ರಮೇಯ ನಡೆಯುವಂಥ ಅವಕಾಶವೂ ಅಲ್ಲಿರೋದಿಲ್ಲ. ಐ ಟಿ ದಾಳಿಯ ಬಗ್ಗೆ ಯಾರಿಗೆ ಸರಿಯಾದಂಥ ಮಾಹಿತಿ ಇದೆ, ಯಾರಿಗೆ ಅದರ ಶಿಷ್ಟಾಚಾರ ಗೊತ್ತಿದೆ, ಅವರು ದಾಳಿ ಮಾಡುವ ಸಂದರ್ಭದಲ್ಲಿ ಮನೆಯಲ್ಲಿರುವಂಥ ಎಲ್ಲರ ಮೊಬೈಲ್ಗಳನ್ನು ಮೊದಲು ತಮ್ಮ ಕಸ್ಟಡಿಗೆ ತಗೋತಾರೆ. ಅದಾದಮೇಲೆ ಯಾರ್ಯಾರು ಎಲ್ಲೆಲ್ಲಿದ್ದರೆ ಅಲ್ಲೇ ಇರಿ ಅಂತ ಹೇಳ್ತಾರೆ. ಅವ್ರಿಗೊಂದು ಕೋಣೆಯಲ್ಲಿ ವಿಶ್ರಾಮ ತೆಗೆದುಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡಲಾಗುತ್ತೆ. ತದನಂತರ ಅವರು ಧೈರ್ಯಗುಂದಲಾರದ ಹಾಗೆ ಅವ್ರನ್ನ ಮ್ಯಾನೇಜ್ ಮಾಡಲಾಗುತ್ತೆ. ಯಾವುದೋ 3rd ಡಿಗ್ರಿ ಟ್ರೀಟ್ಮೆಂಟ್ ಕೊಟ್ಟು ಪೊಲೀಸರು ಬಂದು ಬಡದು ವಿಷಯ ತೆಗುತ್ತಾರಲ್ಲ, ಆ ರೀತಿ ಎಲ್ಲ ನಡೆಯೋದಿಲ್ಲ. ಐ ಟಿ ದಾಳಿ ಆಗೋದು ಯಾರ ಮೇಲೆ ದಾಳಿ ಆಗುತ್ತೆ? ಯಾವುದೋ ನಮ್ಮಂಥ ಮಧ್ಯಮ ವರ್ಗೀಯನ ಮೇಲೋ, ಬಡವನ ಮೇಲೋ, ಸಾಲಗಾರನ ಮೇಲೆ ಆಗಲ್ಲ. ಆಗೋದೆಲ್ಲ ಸಹಸ್ರಾರು ಕೋಟಿ, 100 ಕೋಟಿ ರೂಪಾಯಿ ವ್ಯವಹಾರಗಳನ್ನು ಮಾಡಿದಂಥ ವ್ಯಕ್ತಿ. ಆತ ತೆರಿಗೆ ಕಟ್ಟುವವನಾಗಿರ್ತಾನೆ. ರ್ಯಾಂಡಮ್ ಆಗಿ ಇವ್ರ ಹೆಸರು ಪಿಕ್ ಆಗಿರ್ತದೋ ಅಥವಾ ಅವರ ಸುಳಿವು ಸಿಕ್ಕಿರೋದ್ರಿಂದ ದಾಳಿ ಆಗಿರ್ತದೆ. ತೆರಿಗೆ ವಂಚನೆ ಆದ ಸಂದರ್ಭದಲ್ಲಿ ದಾಳಿ ಆಗ್ತದೆ. ಕಳೆದ 3 ದಿವಸಗಳಿಂದ ಇವರ ತೆರಿಗೆ ಕುರಿತಾಗಿ ನಿರಂತರವಾದಂಥ ಇನ್ಸ್ಪೆಕ್ಷನ್ ನಡೀತಾ ಇದ್ದ ಸಂದರ್ಭದಲ್ಲಿ ಆಗಿರುವಂಥ ಸಾವಿದು ಏನನ್ನು ಬಿಂಬಿಸುತ್ತೆ ಅಂದರೆ, ಒಬ್ಬ ಮನುಷ್ಯನ ಹತ್ರ ದುಡ್ಡಿದೆ ಅನ್ನುವಂಥ ಏಕಮೇವ ಕಾರಣಕ್ಕೆ ಆತ ಶೂರ, ಧೀರ, ಪರಾಕ್ರಮಿ ಅಂತ ನಾವು ಅನ್ಕೋಬಾರ್ದು. ಒಬ್ಬ ವ್ಯಕ್ತಿ ತುಂಬ ಚೆನ್ನಾಗಿ ಬಟ್ಟೆ ಹಾಕಿದ್ದಾನೆ ಅಂದ ತಕ್ಷಣ ಆತ ಭಾಳ ನೆಮ್ಮದಿಯಾಗಿದ್ದಾನೆ ಅಂತ ನಾವೆಂದು ಪರಿಭಾವಿಸಬಾರ್ದು. ಒಬ್ಬ ವ್ಯಕ್ತಿ ಬೆಳಗ್ಗೆ ಎದ್ದು ರೀಲ್ ಮಾಡಿ ತನ್ನ ರೋಲ್ಸ್ ರಾಯ್ಸ್ ಕಾರಿನಿಂದ ಕೆಳಗಿಳಿದು, ನೋಡಿ ನಾನು ನಿಮಗೊಂದು ವಿಶೇಷವನ್ನು ತೋರಿಸ್ತೇನೆ ಅಂತ 4 ಹೆಜ್ಜೆ ಮುಂದೆ ಬಂದು ಆತ ಹೆಲಿಕಾಪ್ಟರ್ ಹತ್ತಿ ಕೇರಳಕ್ಕೆ ಹೊರಟಿದ್ದಾನೆ ಅಂದ ತಕ್ಷಣ ಆತ ಈ ದೇಶದ ರಾಜ, ಇವನಿಗಿಂತ ಭಾಗ್ಯವಂತ ಯಾರಿಲ್ಲ ಅಂತ ನಾವೆಂದು ಪರಿಗಣಿಸಬಾರ್ದು. ಮನುಷ್ಯನ ಮನಸ್ಥಿತಿಯೇ ಬೇರೆ, ದುಡ್ಡೇ ಬೇರೆ. ಎರಡನ್ನೂ ಒಂದಕ್ಕೊಂದು ನಾವು ಲಿಂಕ್ ಮಾಡಲಿಕ್ಕೆ ಆಗೋದಿಲ್ಲ. ಇದು ಬಹಳಷ್ಟು ಜನರಿಗೆ ಅರ್ಥನೇ ಆಗೋದಿಲ್ಲ. ನೆಮ್ಮದಿಯನ್ನು ಹುಡುಕುವ ತಾಣ ದುಡ್ಡು ಅಂತ ನಾವು ಎಲ್ಲಿ ತಿಳ್ಕೊತೇವಲ್ಲ, ಅಂಥ ಭ್ರಮೆ, ಅಂಥ ಸುಳ್ಳು ಇನ್ನೊಂದಿರಲಿಕ್ಕೆ ಸಾಧ್ಯವೇ ಇಲ್ಲ. ಬಹಳಷ್ಟು ಶ್ರೀಮಂತರಿಗೆ ಅತಿ ಹೆಚ್ಚು ಮಾನಸಿಕ ವ್ಯಾಧಿಗಳಿರ್ತವೆ. ನನಗೆ ಅಮಿತಾಬ್ ಬಚ್ಚನ್ ಒಂದು ಮಾತು ಹೇಳಿ, ಭಾಳ ಹಿಂದಿನ ಸಂದರ್ಶನದಲ್ಲಿ ಓದಿದ ಮಾತು, ಎಲ್ಲರಿಗೂ ಸಮಸ್ಯೆ ಇರೋ ಹಾಗೆ ನನಗೂ ಸಮಸ್ಯೆ ಇದೆ. ನನಗಿರೋ ಸಮಸ್ಯೆ ಏನು ಅಂತಂದರೆ, ನಾನು ಮಲಗಿದ ಸಂದರ್ಭದಲ್ಲಿ ಒಂದು ಇಲಿ ಕಟ 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 ಸೌಂಡ್ ಮಾಡ್ತದೆ. ನಂಗೆ ನಿದ್ದೆನೇ ಬರ್ತಾಯಿಲ್ಲ. ಆ ಇಲಿ ಹೊಡೆಯೋವರೆಗೂ ನಂಗೆ ನಿದ್ದೆ ಬರೋಲ್ಲ. ಅದು ಇಲಿ ಎಲ್ಲಿದೆ ಅಂತ ನಂಗೆ ಸಿಗ್ತಾ ಇಲ್ಲ. ರಾತ್ರಿ ಎಲ್ಲ ಹುಡುಕ್ತಾ ಇದ್ದೀನಿ. ಆ ಇಲಿ ಸಿಕ್ಕು ಯಾವಾಗ ಅದನ್ನ ಹಿಡಿದು ಹಾಕ್ತೇವೆ ಅವಾಗ ನಾನು ನೆಮ್ಮದಿಯಿಂದ ನಿದ್ದೆ ಮಾಡ್ಬೋದು. ಅಮಿತಾಬ್ ಬಚ್ಚನ್ನು ದೊಡ್ಡ ಬಂಗ್ಲೆ, ಆತನ ಮನೆಯಲ್ಲಿ ಇಲಿ ಬಂದು ಆತನಿಗೆ ನಿದ್ದೆಗೆ ತೊಂದರೆ ಕೊಡುತ್ತೆ ಅಂದರೆ ಯಾರು ನಂಬ್ತಾರನ್ರಿ? ಆಮೇಲೆ ಅಮಿತಾಬ್ ಬಚ್ಚನ್ ಗಂಭೀರವಾಗಿ ಪರಿಗಣಿಸ್ತಾರೆ ಅಂತ ಯಾರಾದರೂ ಅನ್ಕೋತಾರೆ. ಇನ್ನೊಂದು ಘಟನೆ ಹೇಳಿದ್ರು ಅವರು, ನಿನ್ನೇನೋ ತಿಂದ್ಕೊಂಬಂದೆ, ರಾತ್ರಿ ಎಲ್ಲ ಗುಡು ಅಂತ ಇತ್ತು ಹೊಟ್ಟೆ, ಯಾವ ಟ್ಯಾಬ್ಲೆಟ್ ತೊಗೋಬೇಕು ಗೊತ್ತಾಗಲಿಲ್ಲ, ರಾತ್ರಿ 2 ಗಂಟೆ ಭಾಳ ತ್ರಾಸಾಯ್ತು ನನಗೆ ಅಂತ. ಶ್ರೀಮಂತರಾದರೂ ಹೊಟ್ಟೆ ನೋವು ಬರಬಾರ್ದು ಅಂತಿದೆಯಾ? ಹೊಟ್ಟೆ ನೋವು ಬರ್ಬೋದು. ಅಂದರೆ ನಮ್ಮ ಭಾಳ ದೊಡ್ಡದಾದಂಥ ಮಿತ್ ಏನಪ್ಪ ಪ್ರಪಂಚದಲ್ಲಿ ಅಂತಂದರೆ, ನಾವು ದುಡ್ಡಿನ ಮೂಲಕ ಎಲ್ಲವನ್ನು ನೋಡುವಂಥ ಮನಸ್ಥಿತಿಗೆ ಬಂದುಬಿಟ್ಟಿದ್ದೀವಿ. ಅದು ಯಾಕೆ ಅಂದರೆ, ಇತ್ತೀಚಿನ ಕಾಲಘಟ್ಟದಲ್ಲಿ ಯಾವಾಗ ದಿಢೀರ್ ಅಂತೇಳಿ ರಿಯಲ್ ಎಸ್ಟೇಟ್ ಅನ್ನುವಂಥ ಒಂದು ದೊಡ್ಡ ಉದ್ಯಮ ಈ ದೇಶದಲ್ಲಿ ರಾಕ್ಷಸಾಕಾರದಲ್ಲಿ, ಬೃಹದಾಕಾರನಲ್ಲ, ರಾಕ್ಷಸ ಅಂತ. ಯಾಕೆಂದರೆ ನೀನು 5 ಲಕ್ಷದ್ದು ಇವತ್ತು 10 ಲಕ್ಷ ಆಗುತ್ತೆ, ಇವತ್ತು 10 ಲಕ್ಷ ಇದ್ದದ್ದು 43 ಕೋಟಿ ಆಗುತ್ತೆ. ಅದೇ ಸಿ ಜೆ ರಾಯ್ ಹೇಳ್ತಾರೆ, 5 ಲಕ್ಷಕ್ಕೆ ನಾನು ಆನೇಕಲ್ ತಾಲೂಕಲ್ಲಿ ಸರ್ಜಾಪುರದಲ್ಲಿ ಜಾಗ ತೊಗೊಂಡೆ, ಇವತ್ತಲ್ಲಿ 1 ಎಕರೆಗೆ 43 ಕೋಟಿ ಅಂತ. 2005ರಿಂದ 2026 21 ವರ್ಷದಲ್ಲಿ ಯಾವುದೇ ಒಂದು ಪ್ರಾಪರ್ಟಿ 5 ಲಕ್ಷದಿಂದ 43 ಕೋಟಿ ಆಗಲಿಕ್ಕೆ ಸಾಧ್ಯ ಇದೆಯಾ ಹೇಳಿ? ಸಾಧ್ಯವೇ ಇಲ್ಲ. ಅಂದರೆ ಇದೊಂದು ಕೃತಕ ಮಾರುಕಟ್ಟೆ, ಕೃತಕ ಬೇಡಿಕೆ, ಕೃತಕ ವ್ಯವಹಾರ. ಈ ಕೃತಕ ವ್ಯವಹಾರದಲ್ಲಿ ತಮ್ಮನ್ನು ಯಾರು ತೊಡಗಿಸಿಕೊಂಡಿದ್ದಾರೋ
ಅವರು ಕೂಡ ಅವರ ಮನಸ್ಥಿತಿ ಕೂಡ ಭ್ರಮಾಧೀನ ಆಗಿರುತ್ತೆ, ಅವರು ಕೂಡ ಕೃತಕರಾಗಿಬಿಟ್ಟಿರ್ತಾರೆ. ಅವ್ರಿಗೆ 43 ಕೋಟಿ ಅಂದ್ರೆ ಏನು ಅನ್ಸೋದೇ ಇಲ್ಲ, ಯಾಕಂದ್ರೆ ಅದು ಇನ್ನು ಮುಂದೆ 60 ಕೋಟಿ ಆಗ್ತದೆ ಅಂತ ಅವ್ರು ತುಂಬ ಚೆನ್ನಾಗಿ ಗೊತ್ತಿರ್ತದೆ. ನಮ್ಮಂಥವ್ರ ಜೀವನದಲ್ಲಿ ಮನೆ ಕಟ್ಟಕ್ಕೆ ಸಾಧ್ಯವೇ ಇಲ್ಲ ಇನ್ನು ಮುಂದೆ, ಅದ್ರ ಬಗ್ಗೆ ಅನುಮಾನ ಇಟ್ಕೋಬೇಡಿ ನೀವು. ಯಾವುದೋ ಒಬ್ಬ ವ್ಯಕ್ತಿ ದೊಡ್ಡ ನಗರದಲ್ಲಿ ಹೋಗಿ ಒಂದು ಮನೆ, ಯಾವುದೋ ಬೆಂಗಳೂರೋ ಮೈಸೂರೋ ಹುಬ್ಬಳ್ಳಿನೋ ದಾವಣಗೆರೆ ಹೋಗಿ ಒಂದು ಸೈಟ್ ತೊಗೊಂಡು ಮನೆ ಕಟ್ಟೋದ್ರೆ ಸಾಧ್ಯವೇ ಇಲ್ಲ. ಅವನ ಇಡೀ ಜೀವನದಲ್ಲಿ ಆತ 1 ಕೋಟಿ ರೂಪಾಯಿಯನ್ನು ದುಡಿದರೆ ಸಾಯೋ ಕಾಲಕ್ಕೆ ಒಂದು ಮನೆ ಆಗುತ್ತೆ. ಒಂದು ಮನೆ ಮಾಡಲಿಕ್ಕೋಸ್ಕರ ಇಡೀ ಜೀವನ ನಾವು ಸಾಯ್ಲಿಕ್ಕೆ ಸಾಧ್ಯ ಇದೆಯಾ ನೀವು ಹೇಳಿ? ನಮ್ಮ ಎಲ್ಲ ನಿರೀಕ್ಷೆಗಳು, ನಮ್ಮ ಅಪೇಕ್ಷೆಗಳು ಎಲ್ಲವನ್ನೂ ತೊರೆದು, ಎಲ್ಲವನ್ನೂ ತ್ಯಾಗ ಮಾಡಿ ಕೇವಲ ಒಂದು ಮನೆ ಕಟ್ಟೋಕ್ಕೋಸ್ಕರ ಹಾಗೆಲ್ಲ ಮಾಡ್ಲಿಕ್ಕೆ ಸಾಧ್ಯನಾ? ಹಂಗೆ ಆಲೋಚನೆಯೂ ಮಾಡಬಾರ್ದು. ಆಮೇಲೆ ಈ ರೇಸಲ್ಲಿ ನಾವು ಹೋಗ್ಬೋದು. ಈಸ್ ಎ ಹರ್ಡ್, ಇದೊಂದು ದೊಡ್ಡದಾದಂಥ ಮೂಢರ ದೊಡ್ಡ ಜಾತ್ರೆ ಇದು. ಈ ಜಾತ್ರೆಯಲ್ಲಿ ಬೇರೆಯವ್ರ ಜೊತೆ ನಾವು ಹೋಗ್ಬಿಟ್ರೆ ಏನಾಗುತ್ತೆ ಅಂತಂದರೆ ಇಂಥ ಸಿ ಜೆ ರಾಯ್ಗಳು ಬೆಳ್ಕೋತಾರೆ. ಸಿ ಜೆ ರಾಯ್ ಯಾರ್ದೋ ಕನಸಿನಲ್ಲಿ ಯಾರ್ದೋ ದುಡ್ಡನ್ನು ಎತ್ಕೊಂಡು ಹೋಗಿ ಚೀಟಿ ವ್ಯವಹಾರ ಮಾಡಿ ಮೋಸ ಮಾಡಿ ಗುಂಡು ಹೊಡ್ಕೊಂಡು ಸತ್ತಿಲ್ಲ. ಅವ್ರು ಹೇಳೋ ಪ್ರಕಾರ ನಾನು ಸಾಲನೇ ಮಾಡಿಲ್ಲ, ನನಗೆ ಶತ್ರುಗಳು ಇಲ್ಲ, ನಾನು ಎಲ್ಲೂ ಸಿಗಾಕ್ಕೊಂಡಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಅವರ ಸೋದರ ಬಾಬು ಕೂಡ ಆ ಮಾತನ್ನು ಹೇಳಿದರು. ಆದರೆ ಆತ ಒಂದು ಕೃತಕವಾದಂಥ ಪ್ರಪಂಚದಲ್ಲಿ ಇದ್ದರು ಅನ್ನೋದು ಅವರ ಸಾವಿನಿಂದ ಸಾಬೀತಾಗಿದೆ. ಇಲ್ಲದೆ ಹೋದರೆ ಯಾವುದೋ ಐ ಟಿ ಆಫೀಸರ್ ಬಂದ ತಕ್ಷಣ ಯಾವನು ಸೂಸೈಡ್ ಮಾಡ್ಕೋಬೇಕಾದ ಅಗತ್ಯ ಇಲ್ಲ. ಯಾವುದೇ ಐ ಟಿ ಆಫೀಸರ್ ಆದರೂ ಕೂಡ ಒಬ್ಬ ವ್ಯಕ್ತಿನ ಬಂಧಿಸಿದರೂ ಕೂಡ ಅದಾದಮೇಲೆ ಆತ ಬಿಡುಗಡೆ ಆಗಲೇಬೇಕು. ಹಾಗೆ ಬಂಧನಕ್ಕೊಳಗಾದವರೆಲ್ಲ ಆತ್ಮಹತ್ಯೆ ಮಾಡ್ಕೋತಾರನ್ರಿ. ಯಾವುದರ ಮೇಲೆ ಯಾವುದೋ ಆರೋಪ ಇದೆ ಅಂದ್ಕೊಳ್ಳಿ, ಯಾವುದೋ 4 ದಿವಸ ಜೈಲಿಗೆ ಹೋಗ್ಬರ್ತಾರೆ. ಬಂದ ಜೈಲಿಗೆ ಹೋಗ್ತಾ ಇದ್ದೀನಿ ಅಂದವರೆಲ್ಲ ಆತ್ಮಹತ್ಯೆ ಮಾಡ್ಕೋತಾರೆ, ಸಾಧ್ಯನೇ ಇಲ್ಲ. ಅಂದರೆ ಆ ಮನುಷ್ಯನಿಗೆ ಆತ್ಮಸ್ಥೈರ್ಯವೇ ಇರಲಿಲ್ಲ. ರೀಲ್ನಲ್ಲಿ ಜೇಬಲ್ ಕೈ ಹಾಕ್ಕೊಂಡು ಒಳ್ಳೆ ಡಾನ್ ಥರ ಓಡಾಡಿದಂಥ ವ್ಯಕ್ತಿ, ನೀವು ಸುಮ್ಮನೆ ಈಗ ಇನ್ಸ್ಟಾಗ್ರಾಮು ಅಥವಾ ಫೇಸ್ಬುಕ್ನ ರೀಲ್ಗಳನ್ನು ಸುಮ್ಮನೆ ಸ್ಕ್ರೋಲ್ ಮಾಡಿ ಒಂದು ಸಲ, ಕಡಿಮೆ ಅಂದರೂ ಈ ಸಿ ಜೆ ರಾಯ್ ಅನ್ನೋಂಥ ವ್ಯಕ್ತಿಯ ಒಂದು 10 ವಿಡಿಯೋ ನಿಮ್ಗೆ ಸಿಗ್ತವೆ. 10 ವಿಡಿಯೋದ ಔಟ್ಕಮ್ ಏನು ಅಂತ ನೋಡಿದ್ರೆ ಅದರೊಳಗೆ ಏನಿಲ್ಲ. ತಮ್ಮನ್ನು ತಾವು ದೊಡ್ಡ ವ್ಯಕ್ತಿ ಅಂತ ಬಿಂಬಿಸಿಕೊಳ್ಳುವ ಹಪಾಪಿ ಬಿಟ್ಟರೆ, ತಾನೊಬ್ಬ ಶ್ರೀಮಂತ ಅಂತ ಆರ್ಭಟಿಸುವಂಥ ಒಳಗಿನ ಅವರ ತುಡಿತ ಏನಿದೆ ಅದನ್ನು ಬಿಟ್ಟರೆ ಅದರಲ್ಲಿ ಬೇರೆ ಔಟ್ಕಮ್ ಏನಿಲ್ಲ. ಸಮಾಜಕ್ಕೆ ಏನದರಿಂದ? ನಾನು ರೋಲ್ಸ್ ರಾಯ್ಸ್ ಕಾರಲ್ಲಿ ಓಡಾಡಿದೆಪ್ಪ, ನಿಮಗೆ ಈ ಸಮಾಜಕ್ಕೆ ಏನು ಕೊಡುಗೆ ಅದರಿಂದ? ಏನೂ ಇಲ್ಲ. ಒಬ್ಬ ವ್ಯಕ್ತಿ ರ್ಯಾಶ್ ಟು ರಿಚಸ್ ಆದ ಅನ್ನೋದು ಬಿಟ್ಟರೆ, ಒಬ್ಬ ಬಡವನಾಗಿದ್ದ ವ್ಯಕ್ತಿ, ಒಬ್ಬ HP ಅನ್ನುವಂಥ ಕಂಪ್ನಿನಲ್ಲಿ 9 to 5 ಮಾಡಿ ಕೆಲಸ ಮಾಡ್ತಾ ಇದ್ದಂಥ ವ್ಯಕ್ತಿ ಸಾವಿರಾರು ಕೋಟಿ ಒಡೆಯಾದ. ಆತನ ಬಳಿ 12 ರೋಲ್ಸ್ ರಾಯ್ಸ್ ಕಾರ್ ಇದ್ದಾವೆ, ಒಂದು 6 ಬುಗಾಟಿ ಕಾರ್ ಇದ್ದಾವೆ, ಆಮೇಲೆ ಹೆಲಿಕಾಪ್ಟರ್ಗಳಿದ್ದಾವೆ ಅನ್ನೋದು ಬಿಟ್ಟರೆ ಒಂದೇ ಲಾಭ ಏನಪ್ಪ ಅಂದರೆ ಅವರಿಂದ 100 ಜನರಿಗೆ ಕೆಲಸ ಸಿಗ್ತಾ ಇತ್ತು, 100 ಜನರ ರೈತರ ಜಮೀನು ಖರೀದಿ ಮಾಡ್ತಾಯಿದ್ರು, ವ್ಯವಹಾರಗಳು ನಡೀತಾ ಇತ್ತು, ದೇಶಕ್ಕೆ ಆದಾಯ ಕೊಡ್ತಾಯಿದ್ರು ಅನ್ನೋದು ಬಿಟ್ಟರೆ ಇದು ಪರೋಕ್ಷ ಪ್ಯಾಸಿವ್ ಅಂತಾರೆ ಅದಕ್ಕೆಲ್ಲ. ಪ್ಯಾಸಿವ್ ಇಂಪ್ಯಾಕ್ಟ್ ಆಫ್ ಹಿಸ್ ರಿಚ್ನೆಸ್ ಅಂತ, ಅವರ ಅಸೆಟ್ಸಿಂದ ಆಗುವಂಥ ಬೇರೆ ಬೇರೆ ಲಾಭಗಳು ಈ ಸಮಾಜದ ಮೇಲೆ. ಅದು ಬಿಟ್ಟರೆ ಆ ರೀಲ್ನಿಂದ ನೀವು ಕಲಿಯುವಂಥದ್ದು ಏನಿದೆ ಸ್ವಾಮಿ? ಈಗ ನಾನು ಮಾತಾಡೋದ್ರಿಂದ ನೀವು ಆಲೋಚನೆ ಮಾಡ್ತೀರಿ, ಹೌದಲ್ವಾ? ದುಡ್ಡಿದೆ ಅನ್ನುವಂಥ ಕಾರಣಕ್ಕೋಸ್ಕರ ಧೈರ್ಯ ಬರೋಲ್ಲ, ದುಡ್ಡಿದೆ ಅನ್ನೋ ಕಾರಣಕ್ಕೋಸ್ಕರ ಅಭದ್ರತೆಯಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಇಲ್ಲ, ದುಡ್ಡಿದೆ ಅನ್ನುವಂಥ ಕಾರಣಕ್ಕೋಸ್ಕರ ಕೀಳರಿಮೆ ಹೊರಟು ಹೋಗೋದಿಲ್ಲ, ದುಡ್ಡಿದೆ ಅನ್ನುವಂಥ ಕಾರಣಕ್ಕೋಸ್ಕರ ಪ್ರಚಾರದ ಹಪಾಪಿ ಹೋಗೋದಿಲ್ಲ, ದುಡ್ಡಿದೆ ಅನ್ನೋ ಕಾರಣಕ್ಕೋಸ್ಕರ ಅಹಂಕಾರವನ್ನು ತಣಿಸಲಿಕ್ಕೆ ಸಾಧ್ಯ ಇಲ್ಲ, ದುಡ್ಡಿದೆ ಅನ್ನುವಂಥ ಕಾರಣಕ್ಕೋಸ್ಕರ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಂತಾರೆ ದುಡ್ಡು ಬೇಡವಾ? ದುಡ್ಡು ಬೇಕು ಅನ್ನೋದು ಹೇಗಿದೆ? ಊಟ ಬೇಕು, ಊಟ ಎಷ್ಟು ಬೇಕು ಅಂತ ಗೊತ್ತಿರಬೇಕಲ್ವ. ನಮ್ಗೆ ಜಾಸ್ತಿ ತಿಂದರೆ ಅಜೀರ್ಣ ತಾನೇ ಆಗೋದು. ಈಗ ಈ ದೇಶದಲ್ಲಿ ಬೇಕಾದಷ್ಟು ಜನ ಶ್ರೀಮಂತರಿದ್ದಾರೆ ರೀ, ಯಾರೂ ಈ ರೀತಿ ಮೆರೆಯೋದಿಲ್ಲ. ನಾರಾಯಣಮೂರ್ತಿ ಎಲ್ಲರೂ ಈ ರೀತಿ ರೀಲ್ ಹಾಕಿದ್ದು ನನಗೆ ತೋರಿಸ್ಬಿಡ್ರಿ ನೋಡೋಣ, ನಿಮ್ಗೆ ಎಲ್ಲರೂ ಸಿಗುತ್ತಾ? ಸಾಧ್ಯನೇ ಇಲ್ಲ. ಅಜೀಮ್ ಪ್ರೇಮ್ಜಿದ್ ಎಲ್ಲರೂ ನಿಮ್ಗೆ ರೀಲ್ ಸಿಗತ್ತನ್ರಿ? ಮೊನ್ನೆವರೆಗೂ ನಿಮ್ಗೆ ಗೊತ್ತಿರಲಿ, ಮುಖೇಶ್ ಅಂಬಾನಿ ಎಲ್ಲಿಯೂ ಕಾಣಿಸ್ತಾ ಇರಲಿಲ್ಲ. ಆತನ ಸೋದರ ಇನ್ನಿಲ್ಲದ ಹಾಗೆ ಮೆರೆಯೋನು. ಒಂದು ಕಡೆ ಅಮಿತಾಬ್ ಬಚ್ಚನ್ನು, ಮತ್ತೊಂದು ಕಡೆ ಅಖಿಲೇಶ್ ಯಾದವ್ನ ತಂದೆ ಮುಲಾಯಮ್ ಸಿಂಗ್ ಯಾದವ್, ಅಮರ್ ಸಿಂಗು, ಇವ್ರನ್ನ ಇಟ್ಕೊಂಡು ಎಲ್ಲ ಕಡೆ ಮೆರೆಯೋನು. ಪಾರ್ಟಿಗಳೇನು, ಫ್ಲ್ಯಾಂಬಾಯಿಂಟ್ ಇಮೇಜ್ ಏನು ಓದೋದಲ್ಲ. ಈಗ 40,000 ಕೋಟಿ ರೂಪಾಯಿ ಮೈ ಮೇಲಿದೆ ಅಂತ ದಿವಾಳಿಯಾಗಿ ಕೂತಿರುವಂಥ ಮನುಷ್ಯ. ಯಾರು ಮೆರೆದಿದ್ದಾರೋ ಅವ್ರು ಯಾರು ಉಳಿದಿಲ್ಲ. ಯಾರು ಮೆರೆಯಲಾರದೆ ನಂದಾದೀಪವಾಗಿದ್ದಾರೋ ಅವರು ಲಕ್ಷಾಂತರ ಜನರಿಗೆ ಕೆಲಸ ಕೊಟ್ಕೊಂಡು ಈಗಲೂ ಕೂಡ ಹಾಗೆ ತಣ್ಣಗೆ ಬೆಳಕನ್ನು ಕೊಟ್ಕೊಂಡಿದ್ದಾರೆ. ನಮ್ಮ ಜೀವನದಲ್ಲಿ ನಾವು ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕಾಗಿದೆ ಏನಂದರೆ, ನಮಗೇನು ಸಿದ್ಧಿ ಆಗಿದೆ, ಏನು ದೇವರು ವರ ಕೊಟ್ಟಿದ್ದಾನೆ, ಅದ್ರ ಬಗ್ಗೆ ನಾವು ಎಷ್ಟು ಸಾಧ್ಯವೋ ಅಷ್ಟು ವಿನೀತಾಗಿ, ಇದು ನಂದಲ್ಲ ಅವನು ಕೊಟ್ಟಿರೋದ್ರಿಂದ ಇದೆ, ಈಗಿರುತ್ತೆ ನಾಳೆ ಇರುತ್ತೋ ಇಲ್ಲೋ ಗೊತ್ತಿಲ್ಲ ಅಂತ ಆ ಮನಸ್ಥಿತಿಗೆ ಬಂದುಬಿಟ್ರೆ ನಮ್ಮನ್ನ ಯಾವ ಐ ಟಿ ಅವನು ಬಂದು ನಮ್ಮನ್ನೇನು ಗುಂಡು ಹೊಡೆಯೋಕ್ಕೆ ಸಾಧ್ಯ ಇಲ್ಲ. ನಾವಂತೂ ಗುಂಡು ಹೊಡ್ಕೊಳ್ಳ, ಅದು 100% ಶತಸಿದ್ಧ. ಯಾರು ಅದನ್ನು ದೊಡ್ಡದಾಗಿ ಬಿಂಬಿಸುವ ಪ್ರಯತ್ನ ಮಾಡ್ತಾರೋ
ಅವರೆಲ್ಲ ಜೀವನದಲ್ಲಿ ಒಂದಿಲ್ಲ ಒಂದು ದಿವಸ ಈ ರೀತಿಯದಾದಂಥ ಆಘಾತಕ್ಕೊಳಗಾಗಬೇಕಾಗತ್ತೆ. ಆಘಾತಕ್ಕೊಳಗಾಗಿದ್ದನ್ನು ಸಹಿಸಲಿಕ್ಕಾಗಲಾರದೆ, ತಡ್ಕೊಳ್ಳಿಕ್ಕಾಗಲಾರದೆ ಎದೆಗೋ ತಲೆಗೋ ಹಣೆಗೋ ಪಾಯಿಂಟ್ ಬ್ಲ್ಯಾಂಕಲ್ಲಿ ಗುಂಡು ಹೊಡ್ಕೊಂಡು ಸಾಯಬೇಕಾಗತ್ತೆ. ನನಗೆ ಸೀಜಾರಾಯ್ ಬಗ್ಗೆ ಭಾಳ ಬೇಸರ ಇದೆ. ಪಾಪ ಒಬ್ಬ ಮನುಷ್ಯ ಹೇಗೆ ಹೊರಟು ಹೋದ್ರಲ್ಲ ಅಂತ. ಎಷ್ಟೆಲ್ಲ ಕೆಲಸ ಮಾಡ್ಬೋದಿತ್ತು ಅವ್ರು ಸುಮ್ಮನೆ ಇದ್ದುಬಿಟ್ಟಿದ್ರೆ. ಎಷ್ಟು ಜನರಿಗೆ ಕೆಲಸ ಸಿಗೋದು, ಎಷ್ಟು ವ್ಯವಹಾರಗಳಾಗೋವು, ಎಷ್ಟು ಉದ್ಯೋಗಗಳ ಸೃಷ್ಟಿಯಾಗೋದು. ಆಮೇಲೆ ಎಷ್ಟು ಜನ ಬಿಗ್ ಬಾಸ್ನಲ್ಲಿ ಬಂದವ್ರಿಗೆ 50 ಲಕ್ಷ 20 ಲಕ್ಷ ದುಡ್ಡು ಹೋಗೋದು. ಈ ರೀತಿ ಮಾಡಿಕೊಂಡು ಒಂದು ದೊಡ್ಡ ದುರಂತವನ್ನು ಮಾಡಿಕೊಂಡ್ರಲ್ಲ ಬದುಕಿನಲ್ಲಿ ಅನ್ನುವಂಥದ್ದು ಬೇಸರ ಇದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಮುಖ್ಯ ವಿಷಯಕ್ಕೆ ಬರ್ತೇನೆ. ಭಾಳ ಮುಖ್ಯವಾದ ವಿಷಯ ಮಾತಾಡಬೇಕು ಇವತ್ತು ನಿಮ್ಮ ಹತ್ರ. ಇದನ್ನು ನಾನು ನಿರೀಕ್ಷೆಯನ್ನು ಮಾಡಿರಲಿಲ್ಲ. ಈ ರೀತಿ ಒಬ್ಬ ವ್ಯಕ್ತಿ ಮಾತಾಡ್ತಾರೆ ಅಂತ ಕಲ್ಪನೆಯೂ ನನಗಿಲ್ಲ. ಮೊನ್ನೆ ಒಂದು ಕತೆ ಹೇಳಿದೆ, ನೀವು ನಡೆದಂಥ ಘಟನೆ ಹೇಳಿದೆ. ಏನಪ್ಪ ಅದು ಅಂದರೆ, ಉತ್ತರ ಪ್ರದೇಶದಲ್ಲಿ ಈ ಪ್ರಯಾಗ್ರಾಜ್ನಲ್ಲಿ ಮಾಘಮೇಳ ನಡೀತಾ ಇದೆ. ಅಲ್ಲಿ ಸ್ನಾನ ಮಾಡಲಾರ್ದೆ ಇದ್ದಕ್ಕಿದ್ದಾಗೆ ಅವಿಮುಕ್ತೇಶ್ವರಾನಂದರು ಹೊರಟು ಹೋದರು ವಾರಣಾಸಿಗೆ ಅಂತ ಹೇಳಿದೆ. ನಿನ್ನೆ ಅವರು ಒಂದು ಚಾಲೆಂಜ್ ಹಾಕಿಬಿಟ್ಟಿದ್ದಾರೆ ಸ್ವಾಮಿ. ಯಾರಿಗೆ ಚಾಲೆಂಜ್ ಹಾಕಿದ್ದಾರೆ? ಯೋಗಿ ಆದಿತ್ಯನಾಥ್ಗೆ ಚಾಲೆಂಜ್ ಹಾಕಿದ್ದಾರೆ. ಮೊದಲನೇದಾಗಿ ಚಾಲೆಂಜ್ ಹಾಕ್ತಾ ಇರುವಂಥ ಎದುರುಗಡೆ ಇರೋ ವ್ಯಕ್ತಿ ಬಗ್ಗೆ ನಾವು ಆಲೋಚನೆ ಮಾಡಬೇಕು. ನಾವು ಚಾಲೆಂಜ್ ಯಾರಿಗೆ ಬೇಕಾದ್ರೆ ಹಾಕ್ಬೋದು, ಯೋಗಿ ಆದಿತ್ಯನಾಥ್ ಥರದವ್ರಿಗೆ ಹಾಕ್ಲಿಕ್ಕೆ ಹೋಗಬಾರ್ದು. ಯಾಕೆಂದರೆ ಆ ಮನುಷ್ಯ ಏನು ಅಂತ 9 ವರ್ಷದಲ್ಲಿ ತೋರಿಸ್ಬಿಟ್ಟಿದ್ದಾರೆ ಈಗಾಗಲೇ. ಅವ್ರನ್ನ ಇನ್ನೇನು ನಾವು ಪರೀಕ್ಷೆ ಮಾಡಬೇಕಾದ ಅಗತ್ಯ ಇಲ್ಲ. ಅವ್ರನ್ನ ಇವರು ಚಾಲೆಂಜ್ ಏನು, 40 ದಿನಗಳಲ್ಲಿ ಯೋಗಿ ಆದಿತ್ಯನಾಥ್ ಅವರು ತಾನೊಬ್ಬ ಹಿಂದೂ ಅಂತ ಪ್ರತಿಪಾದಿಸಿ ತೋರಿಸ್ಬಿಡ್ಲಿ, ಹಿಂದೂ ಅಂತ ಸಾಬೀತುಪಡಿಸ್ಬೇಕಂತೆ. ಈ ಹುಚ್ಚ ಅಂತಿರೋ, ಬೆಪ್ಪ ಅಂತಿರೋ, ಮೂರ್ಖ ಅಂತಿರೋ, ಏನಂತೀರೋ ಹೇಳಿ. ಈ ದೇಶದಲ್ಲಿ ಹಿಂದೂ ಅಸ್ಮಿತೆ ಅಂತ ಏನಾದರೂ ಧೈರ್ಯವಾಗಿ ಹೇಳಬಹುದಾದಂಥ ಮನಸ್ಥಿತಿಗೆ ತಂದಿರೋದಂದರೆ ಇಬ್ಬರು ಈ ದೇಶದಲ್ಲಿ. ಒಂದು ನರೇಂದ್ರ ಮೋದಿ, ಇನ್ನೊಂದು ಯೋಗಿ ಆದಿತ್ಯನಾಥ್. ನರೇಂದ್ರ ಮೋದಿ ಕೂಡ ಕೆಲವು ಸಂದರ್ಭದಲ್ಲಿ ಒಂದು ದೇಶ ಮತ್ತು ರಾಜಕೀಯ ವ್ಯವಸ್ಥೆಯ ಮಧ್ಯೆ ಹಿಂದುತ್ವವನ್ನು ಬಹಿರಂಗವಾಗಿ ಜೋರಾಗಿ ಹೇಳಿಕೊಂಡು ಅದರ ಬಗ್ಗೆನ ಆರ್ಭಟಿಸದೆ ಇರುವಂಥ ಮನಸ್ಥಿತಿಯವರಾಗಿದ್ದಾಗ, ಅಂದರೆ ಅಂಡರ್ ಕರೆಂಟ್ ಅದು ಹೋಗ್ತಾ ಇರುತ್ತೆ ಅವರ ಮನಸ್ಥಿತಿಯ ಮೂಲಕ. ಯೋಗಿ ಆದಿತ್ಯನಾಥ್ ಆಗಲ್ಲ, ನೇರವಾಗಿ ಏನಾದರೂ ಆಗಲಿ ಅಂತ ಹಿಂದುತ್ವದ ಬಗ್ಗೆ ಸಮರ್ಥನೆ ಮಾಡಿಕೊಂಡು ಅದರ ಅಸ್ಮಿತೆಯಾಗಿ ಹೊರಹೊಮ್ಮಿದ ವ್ಯಕ್ತಿ. ಅಂಥ ವ್ಯಕ್ತಿಯ ಹಿಂದುತ್ವವನ್ನು ಸಾಬೀತು ಮಾಡಲಿ 40 ದಿವಸದ ಗಡುವು ಅಂಥೇಳಿ ನಿನ್ನೆ ಜೋರಾಗಿ ಪತ್ರಿಕಾಗೋಷ್ಠಿ ಮಾಡಿ ಗಲಾಟೆ ಮಾಡಿದ್ದಾರೆ. ಅದಕ್ಕೆ ಅವ್ರು ಕೊಟ್ಟಿರೋ ಕಾರಣ ಏನು ಉತ್ತರ ಪ್ರದೇಶದಲ್ಲಿ ಈ ತಸ್ಕರಿ ನಡೀತಾ ಇದೆ. ತಸ್ಕರಿ ಅಂದರೆ ಈ ಅಕ್ರಮ ಗೋವುಗಳ ಸಾಗಾಣಿಕೆ ನಡೀತಾ ಇದೆ. ಭಾರತ ದೇಶ, ನೀವು ದೊಡ್ಡ ಎಕಾನಮಿ ಅಂತೀರಿ, ಹಿಂದೂ ರಾಷ್ಟ್ರ ಅಂತೀರಿ, ಮೋದಿ ಅಂತೀರಿ, ಅಮಿತ್ ಶಾ ಅಂತೀರಿ, ಯೋಗಿ ಆದಿತ್ಯನಾಥ್ ಅಂತೀರಿ. ಯಾವ ಹಸುವನ್ನು ಸಾಕಬೇಕೋ, ಅದನ್ನು ಪೂಜಿಸಬೇಕೋ ಅಂಥವನ್ನೆಲ್ಲ ಸಾಗಾಣಿಕೆ ಮಾಡಲಾಗ್ತಾ ಇದೆ, ಸ್ಲಾಟ್ರಿಂಗ್ ಆಗ್ತಾ ಇದೆ, ಭಾರತ ರಫ್ತು ಮಾಡ್ತಾ ಇದೆ. ಎಲ್ಲ ಈ ಸೂಡೋ ಸೆಕ್ಯುಲರ್ಗಳು ಒಂದೇ ಒಂದು ಹೇಳೋದೇನಪ್ಪ ಅಂತಂದರೆ, ಏನ್ರಿ ನೀವು ಮೋದಿ ಅಂತೀರಿ, ಭಾರತ ದೇಶ ಈ ದನದ ಮಾಂಸವನ್ನು ಎಕ್ಸ್ಪೋರ್ಟ್ ಮಾಡೋದರಲ್ಲಿ ಅಗ್ರ ರಾಷ್ಟ್ರ ಆಗಿದೆ, ನಿಮ್ಮದು ಬರೀ ರಾಜಕೀಯದ ಹಿಂದುತ್ವ ಅಂತ ಮಾತಾಡ್ತಾರೆ. ಭಾಳ ಜನರಿಗೆ ಗೊತ್ತಿಲ್ಲ, ರಫ್ತಾಗ್ತಾ ಇರೋದು ನಿಜ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ರಫ್ತಾಗ್ತಾ ಇರೋದು ಹಸುನೂ ಅಲ್ಲ, ರಫ್ತಾಗ್ತಾ ಇರೋದು ಈ ಎಮ್ಮೆ ಮತ್ತು ಕೋಣಗಳನ್ನು ಕಳಿಸ್ತಾರೆ. ಅಗತ್ಯ ಇಲ್ಲ ಅದು, ಆದರೆ ನಮ್ಮ ದೇಶದ ಎಕಾನಮಿನಲ್ಲಿ ಅದು ಸೇರಿಕೊಂಡಿದೆ. ಅದ್ರ ಬಗ್ಗೆ ನಮಗೂ ಬೇಸರ ಇದೆ. ಟಾರ್ಗೆಟ್ ಮಾಡೋದು ಹೇಗೆ ಅಂದರೆ, ಈ ದೇಶದಲ್ಲಿ ಹಸುವನ್ನು ಹೊಡೆಯಲಾಗ್ತಾ ಇದೆ, ದನವನ್ನು ಹೊಡೆಯಲಾಗ್ತಾ ಇದೆ. ಅಲ್ಲರಿ, ದನದ ಮಾಂಸವನ್ನು ಎಲ್ಲೆಲ್ಲಿ ಈ ರೀತಿ ಅದು ಸ್ಲಾಟ್ರಿಂಗ್ ಮಾಡಲಿಕ್ಕೆ ಹೋಗಲಾಗ್ತದೋ ಅಂಥದನ್ನು ಎಲ್ಲೆಲ್ಲಿ ಹಿಂದೂಗಳು ತಡೀತಾರೋ ಅವ್ರ ಮೇಲೆ ಪೊಲೀಸರು ಕೇಸ್ ಹಾಕ್ತಾ ಇದ್ದಾರೆ. ಕರ್ನಾಟಕದಲ್ಲೇ ನಡೀತಾ ಇದೆ. ಉತ್ತರ ಪ್ರದೇಶ ಅಂತೂ ಅಖಿಲೇಶ್ ಯಾದವ್ ಕಾಲದಲ್ಲಿ ಮಿತಿಮೀರಿ ಹೋಗಿತ್ತು. ಎಲ್ಲವನ್ನು ಬಾಂಗ್ಲಾಗೆ ತೊಗೊಂಡು ಹೋಗಲಾಗ್ತಾ ಇತ್ತು. ಯೋಗಿ ಆದಿತ್ಯನಾಥ್ ಬಂದ ಮೇಲೆ ಅದಕ್ಕೊಂದು ತಹಬಂದಿಗೆ ತರುವಂಥ ಕೆಲಸ ನಡೆದಿದೆ. ಅಂಥದ್ರಲ್ಲಿ ಯೋಗಿಗೆ ನೀನು ಹಿಂದೂ ಹೌದು ಅಲ್ಲೋ ಅಂತ ಸಾಬೀತುಪಡಿಸುವಂಥ ಅವಿಮುಕ್ತೇಶ್ವರಾನಂದ ಹೇಳಿದರೆ ಯಾರ ನಗ್ಬುಕಾಯಿಯನ್ನು ಹೇಳಿ. ಇನ್ನೂ ಅವಿಮುಕ್ತೇಶ್ವರಾನಂದಕ್ಕೆ ನಾವು ಚಾಲೆಂಜ್ ಮಾಡ್ಬೋದು. ಏನಂತ ಚಾಲೆಂಜ್ ಮಾಡ್ಬೋದು ಅಂದರೆ, ಅವಿಮುಕ್ತೇಶ್ವರಾನಂದ ಶಂಕರಾಚಾರ್ಯರ ಹೌದು ಅಲ್ವ ಅಂತ ನಾವು ಪ್ರಶ್ನೆ ಮಾಡ್ಬೋದು. ಯಾಕೆಂದರೆ ಆ ವಿಷಯ ಕೋರ್ಟಲ್ಲಿದೆ. ಇವರ ವಿಷಯ ಮಾತ್ರ ಕೋರ್ಟಲ್ಲಿಲ್ಲ. ಇವರ ಹಿಂದೆ ಸ್ವರೂಪಾನಂದರು ಅಂತ ಇವರ ಮೂಲ ಗುರು, ಇನ್ನೊಬ್ಬರು ಗುರುಗಳಿದ್ರು, ಹಿರಿಯ ಗುರುಗಳು, ಅವ್ರ ಕೇಸ್ ಕೂಡ ಕೋರ್ಟಲ್ಲಿದೆ. ಅವರು ಕೂಡ ತಾವು ಬದುಕಿರುವವರೆಗೂ ಸಾಬೀತುಪಡಿಸ್ಲಿಕ್ಕಾಗಲ್ಲ. ಶಂಕರಾಚಾರ್ಯರ ಪೀಠದ ಅಧಿಕೃತ ಗುರು ನಾನು ಅಂತ, ಅಧಿಕೃತ ಶಂಕರಾಚಾರ್ಯ ಅಂತ ಘೋಷಿಸ್ಕೊಳ್ಳಿಕ್ಕಾಗಲೇ ಇಲ್ಲ. ಕಾನೂನನ್ನು ಬೈಪಾಸ್ ಮಾಡಿಕೊಂಡು ಪೀಠದ ಎಲ್ಲ ಸಕಲ ವೈಭೋಗಗಳನ್ನು ಅನುಭವಿಸಿದರು. ಈ ಮನುಷ್ಯಂದು ಅದೇ ಕೇಸು ಈಗಲೂ ಕೋರ್ಟಲ್ಲಿದೆ. ನಮ್ಮ ದೇಶದಲ್ಲಿ ನಾಯಿಗಳಿರ್ಬೇಕೋ ಬೇಡೋ, ಶೆಡ್ ಕಟ್ಟಬೇಕೋ ಬೇಡೋ, ನಾಯಿಗಳನ್ನು ಪಾರ್ಕ್ನಲ್ಲಿ 7 ಗಂಟೆ ಮೇಲೆ ಕರ್ಕೊಂಡು ಹೋಗ್ಬೇಕಾ, ಅದ್ರ ಬಗ್ಗೆ ದೈನಂದಿನ ವಿಚಾರಣೆ ನಡೀತದೆ ಸುಪ್ರೀಂ ಕೋರ್ಟಲ್ಲಿ.
ನಮ್ಮ ಹಿಂದುತ್ವದ ಅಸ್ಮಿತೆಯಾದಂಥ ಶಂಕರಾಚಾರ್ಯ ಪೀಠದ ನೆನೆಗುದಿಗೆ ಬಿದ್ದಂಥ ವಿಚಾರವನ್ನು ಸುಪ್ರೀಂ ಕೋರ್ಟು ಗಂಭೀರವಾಗಿ ಪರಿಗಣಿಸೋದಿಲ್ಲ. ಹೀಗಾಗಿ ಈ ರೀತಿಯ ಅಡಕಸಬೆಗಳು ಬಂದು ಹಿಂದುತ್ವದ ಮೇಲೆ ದೊಡ್ಡದಾದಂಥ ಕಳಂಕವನ್ನು ಉಂಟು ಮಾಡುವ ಕೆಲಸ ಮಾಡ್ತಾರೆ. ನೋಡಿ, ನಾನೊಂದು ಮಾತನ್ನು 3 ವರ್ಷದಿಂದ ಹೇಳಿದ್ದೆ. ನೋಡಿ, ಹಿಂದೂಗಳಿಗೆ ಯಾರೋ ಮುಸಲ್ಮಾನ ಬಂದು ಚಾಲೆಂಜ್ ಹಾಕೋದಿಲ್ಲ, ಹಿಂದೂಗಳಿಗೆ ಹಿಂದೂಗಳೇ ಚಾಲೆಂಜ್ ಹಾಕೋದು. ಅದಕ್ಕೆ ಸಾಕ್ಷಿ ಅಖಿಲೇಶ್ ಯಾದವ್, ಉಳಿದ ಎಲ್ಲ ರಾಜಕಾರಣಿಗಳ ಹೆಸರು ಹೇಳಿದೆ. ಈಗ ಯತಿಯನ್ನು ಕೂಡ ಅದರಲ್ಲಿ ಸೇರಿಸ್ಕೊಂಡ್ರೆ ನಾವು ಯಾವ ಸ್ಥಿತಿಗೆ ಬಂದು ನಿಂತಿದ್ದೀವಿ. ಇದ್ರ ಜೊತೆ ಇನ್ನೊಂದು ಬೆಳವಣಿಗೆ ಆಗಿದೆ. ಅದೇನಪ್ಪ ಅಂತಂದರೆ, ದಿಢೀರಂತ ನಾನು ಇನ್ನೂ ಈ ಕ್ಷಣಕ್ಕೂ ಅದನ್ನು ನಂಬಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಈ ಯಾರೇ ಒಂದು ಮನೆಯಲ್ಲಿ ಸಾವಾದ ಸಂದರ್ಭದಲ್ಲಿ ಅದಕ್ಕೊಂದು 3 ದಿವಸದ ಸೂತಕ, 5 ದಿವಸದ ಸೂತಕ, 12 ದಿವಸದ್ದು, 13 ದಿವಸದ್ದು ಅಂತೆಲ್ಲ ಕಾರ್ಯ ಇರ್ತದೆ. ಅದಾಗೋವರೆಗೂ ಬೇರೆ ಯಾವುದೋ ಒಳ್ಳೆಯ ಕೆಲಸಗಳನ್ನು ಮಾಡೋದಿಲ್ಲ. ನಿನ್ನೆ ದಿಢೀರಂತ ಬಂದದ್ದೇನಪ್ಪ ಅಂದರೆ, ಈ ಅಜಿತ್ ಪವಾರ್ ಅವರು ತೀರ್ಕೊಂಡ್ರಲ್ಲ, ಅವರ ಅಂತ್ಯೇಷ್ಟಿ ಮುಗೀತು. ಮೊನ್ನೆ ಅಂತಿಮ ಕ್ರಿಯೆ ಎಲ್ಲ ಮುಗೀತು. ಮುಗಿದ ಮೇಲೆ ಅವರ ಸ್ಥಾನ ಖಾಲಿ ಇದೆಯಲ್ಲ, ಈಗ ನಿನ್ನೂ ಮಾತಾಡಿದೆ ನಾನು, ಉಪಮುಖ್ಯಮಂತ್ರಿ ಸ್ಥಾನ. ಆ ಸ್ಥಾನಕ್ಕೆ ಇವತ್ತು ಮಧ್ಯಾಹ್ನ ಉಪಮುಖ್ಯಮಂತ್ರಿಯಾಗಿ ಸುನೇತ್ರಾ ಪವಾರ್ ಅವರು ಅಧಿಕಾರ ಸ್ವೀಕರಿಸಲಿದ್ದಾರೆ. NCP ಪಕ್ಷದವರು, ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿಯ ಆ ಬಣ ಏನಿದೆ ಅವ್ರದ್ದು, ಅಜಿತ್ ಪವಾರ್ ಬಣ, ಅವರು ಆಕೆಯನ್ನು ನಾಯಕಿ ಅಂತ, ತಮ್ಮ ಗುಂಪಿನ ನಾಯಕಿ ಅಂತ ಎಲ್ಲರೂ ಸೇರಿ ಸಮರ್ಥನೆ ಮಾಡ್ತಾರೆ. ಅದಾದಮೇಲೆ ಅವರು ಉಪಮುಖ್ಯಮಂತ್ರಿಯಾಗಿ ಚಾರ್ಜ್ ತಗೋತಾರೆ, ಅಧಿಕಾರ ವಹಿಸಿಕೊಳ್ಳಲಿದ್ದಾರೆ ಅಂತ ಎಲ್ಲ ಕಡೆ ಬಿಂಬಿಸಲಾಗ್ತಾ ಇದೆ. ದೊಡ್ಡ ಮಟ್ಟದಲ್ಲಿ ಅದೇ ಸುದ್ದಿ ಇವತ್ತು. ಮೊದಲೇದಾಗಿ ನನಗೆ ನಗು ಬರೋದೇನೆಂದರೆ, ಈ ಉಪಮುಖ್ಯಮಂತ್ರಿ ಸ್ಥಾನ ಇದೆಯಲ್ಲ, ಇದು ಹೆಂಗೆ ಅಂದರೆ ಅಳ್ತಾ ಇರೋರು ಕಣ್ಣೀರು ಒರೆಸ್ದಂಗೆ. ಇದಕ್ಕೆ ಸಂವಿಧಾನಾತ್ಮಕವಾದಂಥ ಸ್ಥಾನಮಾನ ಏನೂ ಇಲ್ಲ. ಅವನು ಯಾವುದೇ ದೊಡ್ಡ ಆರ್ಡರ್ಗಳನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದೊಂದು ಕ್ಯಾಬಿನೆಟ್ ರ್ಯಾಂಕ್ನಷ್ಟು ಇರುತ್ತೆ ಬಿಟ್ಟರೆ ಅದಕ್ಕಾದಂಥ ವಿಶೇಷ ಸ್ಥಾನಮಾನಗಳಾಗಲಿ ನಮ್ಮ ಸಂವಿಧಾನದಲ್ಲಿ ಅದರ ಉಲ್ಲೇಖ ಆಗಲಿ ಎಲ್ಲೂ ಇಲ್ಲವೇ ಇಲ್ಲ. ಇದು ಭಿನ್ನಮತೀಯರು ಹುಟ್ಟುಕೋಬಾರ್ದು, ಬಂಡಾಯ ನಡಿಬಾರ್ದು, ಸರ್ಕಾರ ಸುವ್ಯವಸ್ಥಿತವಾಗಿ ಇರಬೇಕು ಅಂತ ಮುಂಚೆ ಒಬ್ಬ ಮುಖ್ಯಮಂತ್ರಿನ ಮಾಡ್ತಿದ್ರು. ಯಡಿಯೂರಪ್ಪ ಕಾಲದಲ್ಲೂ ಏನೋ ನನ್ನ ನೆನಪಿರೋ ಹಾಗೆ 4 ಜನ ಉಪಮುಖ್ಯಮಂತ್ರಿ ಮಾಡಿ. ನಾನಂದೆ, ಯಾಕೆ ಹಂಗೆ ಮಾಡ್ತೀರಿ, ಸುಮ್ಮನೆ ಎಷ್ಟು ಜನ MLA ಇದ್ದಾರೆ ಎಲ್ಲರೂ ಉಪಮುಖ್ಯಮಂತ್ರಿ ಅಂದ್ಬಿಡಿ, ಯಾಕೆಂದರೆ ನಿಮಗೆ ಮತ ಹಾಕಿದ್ದೀವಲ್ವ, ನಮಗೆ ನಾವೇ ಹೊಡ್ಕೋಬೇಕು, ಹಾಗೆ ಉಪಮುಖ್ಯಮಂತ್ರಿ ಮಾಡಿಬಿಡಿ, ಯಾಕೆ ಬೇಕು ಸುಮ್ಮನೆ. ಅವರು ಎಲ್ಲರನ್ನೂ ಸಮಾಧಾನ ಮಾಡಿ, ಮತದಾರನ ಬಿಟ್ಟು ಬಾಕಿ ಎಲ್ಲರನ್ನೂ ಸಮಾಧಾನ ಮಾಡುವ ಕೆಲಸವನ್ನು ಮಾಡಿಬಿಡಿ ಅಂತ. ಈಗ ಅದೇ ರೀತಿಯದಾಗಿ ಇನ್ನೂ ಅವರ ಪಾಪ ಅಲ್ಲಿ ಏನು ಅವರ ಅಸ್ಥಿ ತೊಗೊಂಡೋಗಿ ವಿಸರ್ಜನೆ ಆಗಿದೆಯೋ ಎಲ್ಲ ಗೊತ್ತಿಲ್ಲ. ಪಂಚಭೂತಗಳಲ್ಲಿ ಲೀನ ಆಗಿರುವಂಥ ಪಾರ್ಥಿವ ಶರೀರ ಅವನ್ನ ನದಿ ಒಳಗಡೆ ಬಿಡಬೇಕು, ಕಾಶಿನೋ ಎಲ್ಲೋ ಗಂಗಾ ನದಿಲಿ ಬಿಡಬೇಕಂತ. ಅದು ಮಾಡೋಕ್ಕಿಂತ ಮುಂಚೆ ಅವರ ಅಧಿಕಾರ ಸ್ವೀಕಾರ, ನನಗಂತೂ ನಂಬಿಕೆ ಬರಲಿಲ್ಲ. ಯಾವ ಪತ್ನಿಯೂ ಕೂಡ ತನ್ನ ಗಂಡನ ಸಾವಿನ ಕಣ್ಣೀರೇನಿದೆ ಅದು ಇನ್ನೂ ಜಿನುಗ್ತಾ ಇರೋದು ನಿಂತಿರೋದಿಲ್ಲ, ಒಣಗಿ ಹೋಗಿರೋದಿಲ್ಲ. ಒಳಗಡೆ ಹೆಪ್ಪುಗಟ್ಟಿರುವಂಥ ದುಃಖವನ್ನು ಭರಿಸಿಕೊಳ್ಳುವ ಶಕ್ತಿ ಯಾವ ತಾಯಿಗೂ ಇರೋದಿಲ್ಲ. ಅಂಥದ್ರಲ್ಲಿ ನೀನು ಉಪಮುಖ್ಯಮಂತ್ರಿ ಆಗೋದು ರಾಜಕಾರಣ ಅನ್ನೋದು ಎಂಥ ಸ್ವಾರ್ಥ ಲಾಲಸೆ ಅಂತ ನನಗನ್ನಿಸಿದ್ದು. ತಮಗೇನು ಅನ್ನಿಸ್ತು ದಯವಿಟ್ಟು ತಿಳಿಸಿ. ಇನ್ನೂ ಸುಮಾರು ವಿಷಯಗಳಿದ್ದಾವೆ, ಮಧ್ಯಾಹ್ನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ದಿಢೀರಂತ ಮಾಡಿದ ಸಂಚಿಕೆ, ವ್ಯತ್ಯಾಸಗಳಿದ್ದರೆ ದಯವಿಟ್ಟು ಕ್ಷಮಿಸಿ. ನಾನು ಹೇಳಿರುವಂಥ ನನ್ನ ಉಲ್ಲೇಖ ಇದೆಯಲ್ಲ, ಆಮೇಲೆ ನಾನು ಅದರ ಬಗ್ಗೆ ದುಡ್ಡಿನ ಬಗ್ಗೆ ನಾನು ಆಡಿರೋ ಮಾತಿನ ಬಗ್ಗೆ ತಮ್ಮ ಅಭಿಪ್ರಾಯ ಏನು ದಯವಿಟ್ಟು ತಿಳಿಸಿ. ಯಾಕಂದರೆ ನಾನೊಬ್ಬ ನಿರ್ಮೋಹಿ ಅಂತ ಹೇಳೋದಿಲ್ಲ, ಆದರೆ ಸಮಚಿತ್ತವನ್ನು ಕಾಪಾಡಿಕೊಳ್ಳುವಂಥ ಶಕ್ತಿಯನ್ನು ದೇವರ ದಯಪಾಲಿಸಿದ್ದಾನೆ. ನಮಸ್ಕಾರ.